ಕಡಿಮೆ ಸಿಬಿಲ್ ಸ್ಕೋರ್ ನಿಂದ ಸಾಲ ಕ್ರೆಡಿಟ್ ಕಾರ್ಡ್ ಅಪ್ಲಿಕೇಶನ್ ರಿಜೆಕ್ಟ್ ಆಗ್ತಾ ಇದೆಯಾ? ಇನ್ನು ಮುಂದೆ ಆಗಲ್ಲ. SBM Z ಕ್ರೆಡಿಟ್ ಕಾರ್ಡ್ ಬಳಸಿ ಈಸಿಯಾಗಿ ಕ್ರೆಡಿಟ್ ಸ್ಕೋರ್ ಅನ್ನ 750 ಗಿಂತ ಜಾಸ್ತಿ ಮಾಡ್ಕೋಬಹುದು. ಇದೊಂದು FD ಆಧಾರಿತ ಕಾರ್ಡ್. UPI ಬಳಸಿ ಕ್ರೆಡಿಟ್ ಕಾರ್ಡ್ ಬ್ಯಾಲೆನ್ಸ್ ಅನ್ನ ಖರ್ಚು ಮಾಡಬಹುದು. FD ಗೆ RBI ಗ್ಯಾರಂಟಿಯೊಂದಿಗೆ 7% ಇಂಟ್ರೆಸ್ಟ್ ಕೂಡ ಸಿಗುತ್ತೆ. 30 ದಿನದಲ್ಲೇ ಕ್ರೆಡಿಟ್ ಸ್ಕೋರ್ ನಲ್ಲಿ ಇಂಪ್ರೂವ್ಮೆಂಟ್ ಕೂಡ ನೋಡಬಹುದು. ಡಿಸ್ಕ್ರಿಪ್ಷನ್ ಹಾಗೂ ಪಿನ್ ಕಾಮೆಂಟ್ ನಲ್ಲಿರೋ ಲಿಂಕ್ ಮೂಲಕ Z ಆಪ್ ಡೌನ್ಲೋಡ್ ಮಾಡಿ. ಹಾಯ್ ಫ್ರೆಂಡ್ಸ್, ಇದು mastmaga.com ನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು. ನಾನು ಅಮರ್ ಪ್ರಸಾದ್. ಪಾಕ್ನ ಸ್ವಯಂ ಘೋಷಿತ ಫೀಲ್ಡ್ ಮಾರ್ಷಲ್ ಅಸೀಂ ಮುನೀರಾ ಭಾರತಕ್ಕೆ ಹೊಸ ಬೆದರಿಕೆಯನ್ನು ಹಾಕಿದ್ದಾನೆ. ಸಿಂಧೂರ್ ಏಟನ್ನ ಮರೆತು ಮತ್ತೆ ದಾಳಿ ಮಾಡ್ತೀವಿ ಅಂತ ಪೋಖ್ರಿತರ ಮಾತಾಡಿದ್ದಾನೆ. ಭಾರತ ಪುನಃ ಎಲ್ಲಾದರೂ ಪಾಕಿಸ್ತಾನದ ಸಾರ್ವಭೌಮತ್ವಕ್ಕೆ ಸವಾಲು ಹಾಕೋ ದುಸ್ಸಾಹಸ ಮಾಡಿದ್ರೆ ಪರಿಣಾಮ ನೆಟ್ಟಿಗಿರಲ್ಲ. ತಕ್ಷಣ ನಮ್ಮೆಲ್ಲ ಶಕ್ತಿ ಬಳಸಿ ದಾಳಿ ಮಾಡ್ತೀವಿ ಅಂತ ಮುನೀರು ಹೇಳಿದೆ. ಇಸ್ಲಾಮಾಬಾದ್ನ ನ್ಯಾಷನಲ್ ಡಿಫೆನ್ಸ್ ಯೂನಿವರ್ಸಿಟಿಯಲ್ಲಿ ಮಾತನಾಡಿರೋ ಮುನೀರು, ನಮ್ಮ ನಾಗರಿಕರು ಸೇನಾ ನೆಲೆ, ಆರ್ಥಿಕ ಕೇಂದ್ರ ಮತ್ತು ಬಂದರುಗಳನ್ನು ಟಾರ್ಗೆಟ್ ಮಾಡಿ ದಾಳಿ ಮಾಡೋಕೆ ಪ್ರಯತ್ನ ಪಟ್ಟರೆ ಕೇವಲ ಪ್ರತಿದಾಳಿ ಮಾಡೋದಿಲ್ಲ, ನಾವು ಮತ್ತಷ್ಟು ತೀವ್ರವಾದ, ಬಲವಾದ, ಅರಗಿಸಿಕೊಳ್ಳಿಕ್ಕೆ ಆಗದ ರೀತಿಯಲ್ಲಿ ಪೆಟ್ಟನ್ನು ಕೊಡ್ತೀವಿ ಅಂತ ಬೆದರಿಕೆ ಒಡ್ಡಿದ್ದಾನೆ. ಈ ಮೂಲಕ ಭಾರತ ಕೊಟ್ಟಿರೋ ಏಟು ಇನ್ನೂ ಅರಗದೇ ಇದ್ರೂ ಕೂಡ ಮತ್ತೆ ಕಿರಿಕಿರಿ ಮಾಡಿಕೊಂಡು ಬರೋ ತನ್ನ ಹಳೆ ಚಾಳಿಯನ್ನ ಮುನೀರು ಮತ್ತೆ ತೋರಿಸಿದೆ. ತನ್ನ ಸೇನಾಧಿಕಾರಿಗಳ ಎದುರು ಉತ್ತರನ ಪೌರುಷವನ್ನ ಈ ಮುನೀರು ಮೆರೆದಿದೆ. ಸ್ನೇಹಿತರೆ, ಈ ಮುನೀರುಗೆ ಈ ಥರ ಆಗಾಗ ಬಾಯಿ ಬಿಡೋದು ಒಂದು ರೀತಿ ಚಟ. ಆದರೆ ಹಾಗಂತ ಈ ಮುನೀರುನ ಮಾತುಗಳನ್ನು ಈಸಿಯಾಗಿ ತಳ್ಳಿ ಹಾಕೋಕ್ಕಾಗಲ್ಲ. ಯಾಕಂದರೆ ತನ್ನ ರಕ್ತದ ಕಣಕಣದಲ್ಲೂ ಭಾರತದ ವಿರುದ್ಧದ ದ್ವೇಷವನ್ನೇ ತುಂಬಿಕೊಂಡಿರೋ ಈ ಜೀವಿ, ಈ ಮುಲ್ಲಾ ಜನರಲ್ ಖ್ಯಾತಿಯ ಮುನೀರು ಈ ಹಿಂದೆ ಕಾಶ್ಮೀರದ ಬಗ್ಗೆ ಮಾತನಾಡಿತ್ತು. ಕೆಲವೇ ದಿನಗಳಲ್ಲಿ ಪಹಲ್ಗಾಮ್ ದಾಳಿಯಾಗಿತ್ತು. ಇದೇ ಕಾರಣಕ್ಕೆ ಭಾರತ ಆಪರೇಷನ್ ಸಿಂಧೂರ್ ಇನ್ನೂ ಜಾರಿಯಲ್ಲಿದೆ ಅಂತಲೇ ಹೇಳಿರೋದು. ಆದರೆ ತಲೆಯಲ್ಲಿ ಕೇವಲ ಕಟ್ಟರ್ ಮೂಲಭೂತವಾದವನ್ನು ತುಂಬಿಕೊಂಡಿರೋ ಈ ಮತಾಂಧ ತನ್ನ ಮೆದುಳನ್ನು ಸ್ಥಿಮಿತದಲ್ಲಿ ಇಟ್ಕೊಂಡಿಲ್ಲ. ಭಾರತ ಮಾತ್ರ ತನ್ನ ನಿಲುವನ್ನು ಕ್ಲಿಯರ್ ಆಗಿ ಮತ್ತೆ ಮತ್ತೆ ಹೇಳ್ತಾನೆ ಇದೆ. ಪಾಕ್ ನೆಲದಿಂದ ಭಾರತದ ಮೇಲೆ ನಡೆಯೋ ಯಾವುದೇ ದಾಳಿಯನ್ನು ಅದು ಉಗ್ರರೇ ಮಾಡಿದ್ರೂ ಕೂಡ ನೇರವಾಗಿ ಪಾಕಿಸ್ತಾನವೇ ಮಾಡಿದ್ದು. ಅಲ್ಲಿನ ಸೇನೆ, ಅಲ್ಲಿನ ಸರ್ಕಾರ, ಉಗ್ರರು ಬೇರೆ ಬೇರೆ ಅಂತ ನಾವು ಪರಿಗಣಿಸೋದಿಲ್ಲ. ಸೇನೆ ಮಾಡಿದ್ರೂ, ಉಗ್ರ ಮರಿಗಳನ್ನು ಚೂಬಿಟ್ಟು ಮಾಡಿಸಿದ್ರೂ ನಾವು ಎಲ್ಲವನ್ನ ಯುದ್ಧದ ಕೆಲಸ, ಯುದ್ಧದ ಪ್ರಚೋದನೆ ಅಂತಲೇ ಪರಿಗಣಿಸ್ತೀವಿ, ಆಕ್ಟ್ ಆಫ್ ವಾರ್ ಅಂತ ಪರಿಗಣಿಸ್ತೀವಿ ಅಂತ ಭಾರತ ಡಿಕ್ಲೇರ್ ಮಾಡಿದೆ. ಹೀಗಾಗಿ ಮುನೀರು ಬಾಯಿ ಬಿಡೋಕ್ಕೂ ಮುನ್ನ ಸ್ವಲ್ಪ ಕೇರ್ಫುಲ್ ಆಗಿ ಮಾತನಾಡಿದ್ರೆ ಒಳ್ಳೆಯದು. ಇನ್ನು ಇದೇ ಭಾಷಣದಲ್ಲಿ ಮುನೀರು ತನ್ನ ಬಿಗ್ ಡ್ಯಾಡಿ ಚೀನಾವನ್ನ ಸೇಫ್ ಮಾಡೋಕೆ ನೋಡಿದೆ. ಇತ್ತೀಚೆಗಷ್ಟೇ ಭಾರತೀಯ ಸೇನೆಯ ಡೆಪ್ಯೂಟಿ ಚೀಫ್ ರಾಹುಲ್ ಆರ್ ಸಿಂಗ್ ಆಪರೇಷನ್ ಸಿಂಧೂರ್ ಟೈಮ್ನಲ್ಲಿ ಪಾಕಿಸ್ತಾನಕ್ಕೆ ಚೀನಾ ಮತ್ತು ಟರ್ಕಿಗಳು ನೇರ ಸಹಾಯ ಮಾಡಿದ್ವು ಅಂತ ಹೇಳಿದ್ರು. ಇದಕ್ಕೀಗ ಖ್ವಾಜಾ ಆಸಿಫ್ ನಂತರ ಫೀಲ್ಡ್ ಮಾರ್ಷಲ್ ಮುನೀರು ಕೂಡ ರಿಯಾಕ್ಟ್ ಮಾಡಿದೆ. ಇದು ಬೇಜವಾಬ್ದಾರಿ ಮತ್ತು ವಾಸ್ತವದಿಂದ ದೂರ ಇರೋ ತಪ್ಪು ಹೇಳಿಕೆ ಅಂತ ಭಾರತದ ಹೇಳಿಕೆಯನ್ನು ಮುನೀರು ತಳ್ಳಿ ಹಾಕಿದೆ. ಚೀನಾ ನಮಗೆ ಯಾವುದೇ ರೀತಿಯ ಸಹಾಯ ಮಾಡಿಲ್ಲ, ನಮಗೆ ಯಾವುದೇ ರೀತಿ ಬಾಹ್ಯ ಬೆಂಬಲ ಸಿಕ್ಕಿಲ್ಲ ಅಂತ ಹೇಳಿದೆ. ಕೇವಲ ಸ್ವಹಿತಾಸಕ್ತಿ ಮೇಲೆ ಗಮನ ಹರಿಸೋ ಭಾರತಕ್ಕಿಂತ ಪಾಕಿಸ್ತಾನ ತುಂಬ ಡಿಫ್ರೆಂಟ್. ಯಾಕಂದರೆ ಪರಸ್ಪರ ಗೌರವ ಮತ್ತು ಶಾಂತಿಯ ಆಧಾರದ ಮೇಲೆ ಪಾಕಿಸ್ತಾನ ಇತರ ರಾಷ್ಟ್ರಗಳೊಂದಿಗೆ ದೀರ್ಘಕಾಲದ ಸ್ಥಿರವಾದ ಸಂಬಂಧವನ್ನು ಹೊಂದಿದೆ. ದಕ್ಷಿಣ ಏಷ್ಯಾವನ್ನು ಸ್ಥಿರವಾಗಿಡೋಕೆ ಪಾಕಿಸ್ತಾನ ಕೆಲಸ ಮಾಡ್ತಾ ಬಂದಿದೆ ಅಂತ ಮೇಧಾವಿ ರೀತಿ ಈ ಮುನೀರ ಮಾತಾಡಿದೆ. ಇನ್ನು ಇತ್ತ ಪಾಕ್ ಗೆಳೆಯ ಚೀನಾ ಕೂಡ ರಾಹುಲ್ ಆರ್ ಸಿಂಗ್ರ ಹೇಳಿಕೆಯನ್ನು ನಿರಾಕರಿಸಿದೆ. ಈ ವಿಚಾರದ ಬಗ್ಗೆ ನಮಗೇನು ಗೊತ್ತೇ ಇಲ್ಲ, ಚೀನಾ ಮತ್ತು ಪಾಕಿಸ್ತಾನ ನೆರೆ ರಾಷ್ಟ್ರಗಳು, ಸಾಂಪ್ರದಾಯಿಕ ಸಂಬಂಧವನ್ನು ಹೊಂದಿದೆ, ರಕ್ಷಣಾ ಮತ್ತು ಭದ್ರತಾ ಸಹಕಾರ ಎರಡು ರಾಷ್ಟ್ರಗಳ ನಡುವಿನ ಸಾಮಾನ್ಯ ಸಹಕಾರದ ಒಂದು ಭಾಗ ಅಷ್ಟೇ, ನಾವು ಯಾವುದೇ ಮೂರನೇ ರಾಷ್ಟ್ರವನ್ನು ಟಾರ್ಗೆಟ್ ಮಾಡ್ತಾ ಇಲ್ಲ ಅಂತ ಚೀನಾ ವಿದೇಶಾಂಗ ಇಲಾಖೆ ವಕ್ತಾರೆ ಮಾವೋನಿಂಗ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದೇ ವೇಳೆ ಭಾರತ ಚೀನಾ ಸಂಬಂಧ ಸುಧಾರಣೆ ನಿರ್ಣಾಯಕ ಹಂತದಲ್ಲಿದೆ. ಚೀನಾ ಭಾರತದೊಂದಿಗಿನ ದ್ವಿಪಕ್ಷೀಯ ಸಂಬಂಧ ಸ್ಥಿರವಾಗಿ ಪ್ರಗತಿ ಕಾಣೋದನ್ನ ಬಯಸುತ್ತೆ ಅಂತ ಕೂಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇನ್ನು ಆಪರೇಷನ್ ಸಿಂಧೂರ್ ವೇಳೆ ಪಾಕಿಸ್ತಾನ ಭಾರತದ ರಫೈಲ್ ಫೈಟರ್ ಜೆಟ್ಸ್ ಅನ್ನ ಹೊಡೆದು ಹಾಕಿದ್ದೀವಿ ಅಂತ ಹೇಳಿಕೊಂಡಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಈ ರಫೈಲ್ ಫೈಟರ್ ಜೆಟ್ ತಯಾರಿಕಾ ಕಂಪನಿ ಫ್ರಾನ್ಸ್ ಮೂಲತಃ ಡಾಸೋ ಏವಿಯೇಷನ್ ಸಿಇಒ ಎರಿಕ್ ಟ್ರಾಫಿಯರ್ ಮತ್ತೆ ಮಾತನಾಡಿದ್ದಾರೆ. ಸಂಘರ್ಷದಲ್ಲಿ ಭಾರತ ಯಾವುದೇ ರಫೈಲ್ ಜೆಟ್ ಅನ್ನ ಕಳ್ಕೊಂಡಿಲ್ಲ, ತಾಂತ್ರಿಕ ದೋಷದಿಂದ ಒಂದೇ ಒಂದು ರಫೈಲ್ ಜೆಟ್ ಕಳ್ಕೊಂಡಿದೆ ಅಷ್ಟೇ, ಅದರ ಬಗ್ಗೆ ತನಿಖೆ ನಡೀತಾ ಇದೆ ಅಂತ ಟ್ರಾಫಿಯರ್ ಹೇಳಿಕೆ ಉಲ್ಲೇಖಿಸಿ ಫ್ರಾನ್ಸ್ ಮೀಡಿಯಾಗಳು ರಿಪೋರ್ಟ್ ಮಾಡಿವೆ. ಅಲ್ಲದೆ ತರಬೇತಿ ವೇಳೆ ಸುಮಾರು 12 ಕಿಲೋಮೀಟರ್ಗೂ ಎತ್ತರದ ಪ್ರದೇಶದಲ್ಲಿ ಈ ಘಟನೆ ಉಂಟಾಗಿದೆ.
ಇದರಲ್ಲಿ ಶತ್ರು ಪಡೆಗಳ ಕೈವಾಡ ಇಲ್ಲ, ಯಾವುದೇ ರೆಡಾರ್ ಸಿಸ್ಟಮ್ ಇದನ್ನ ಟ್ರ್ಯಾಕ್ ಮಾಡಿ ಟಾರ್ಗೆಟ್ ಮಾಡಿದೆ ಅಂತ ಹೇಳೋಕೆ ಸಾಕ್ಷ್ಯಗಳಿಲ್ಲ ಅಂತ ಟ್ರಾಫಿಯರ್ ಹೇಳಿದ್ದಾರೆ. ರಫೇಲ್ ಕಳ್ಕೊಂಡಿರೋ ಕುರಿತು ಭಾರತ ಇದುವರೆಗೆ ಯಾವುದೇ ಅಧಿಕೃತ ಮಾಹಿತಿ ಕೊಟ್ಟಿಲ್ಲ. ಆದರೆ ಭಾರತದ ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಜನರಲ್ ಅನಿಲ್ ಚೌಹಾಣ್ ಆಪರೇಷನ್ ಸಿಂಧೂರ್ ವೇಳೆ ಭಾರತದ ವಾಯುಪಡೆಗೆ ಒಂದಿಷ್ಟು ಲಾಸಸ್ ಆಗಿದೆ ಅಂತ ಅಷ್ಟೇ ಹೇಳಿದ್ರು. ಇದರ ಬೆನ್ನಲ್ಲೇ ಭಾರತದ ಡಿಫೆನ್ಸ್ ಅಟ್ಯಾಶೆ ಇಂಡೋನೇಷ್ಯಾದಲ್ಲಿದ್ದವರು ನೇವಿ ಕ್ಯಾಪ್ಟನ್ ಶಿವಕುಮಾರ್ ಅವರು ಕೂಡ ಇದೇ ರೀತಿ ಹೇಳಿಕೆಯನ್ನ ಕೊಟ್ಟಿದ್ರು. ಅದರ ನಡುವೆ ಭಾರತದ ಡಿಫೆನ್ಸ್ ಸೆಕ್ರೆಟರಿ ರಕ್ಷಣಾ ಕಾರ್ಯದರ್ಶಿ ಹೇಳಿಕೆ ಕೊಟ್ಟು ಫೈಟರ್ ಜೆಟ್ ಗಳು ಅಂತ ಹೇಳಬೇಡಿ, ಬಹುವಚನ ಬಳಸಬೇಡಿ, ಫೈಟರ್ ಜೆಟ್ ಅಂತ ಹೇಳಿದ್ರೆ ಓಕೆ, ಗಳು ಅಂತ ಹೇಳಬೇಡಿ ಅನ್ನೋ ಹೇಳಿಕೆಯನ್ನ ಕೊಟ್ಟಿದ್ರು. ಆ ಮೂಲಕ ಲಾಸ್ ಆಗಿದ್ದರೂ ಕೂಡ ಮಲ್ಟಿಪಲ್ ಇಲ್ಲ, ಹಲವು ಆಗಿಲ್ಲ, ಬಹುವಚನ ಬಳಸಬೇಡಿ ಅಂತ ಹೇಳೋ ಮೂಲಕ ಒಂದೇ ಆಗಿರೋದು ಅನ್ನೋ ರೀತಿಯಲ್ಲಿ ಅವರು ಕೂಡ ಹೇಳಿಕೆಯನ್ನ ಒಂದು ದಿನದ ಹಿಂದಷ್ಟೇ ಕೊಟ್ಟಿದ್ರು. ಈ ನಡುವೆಗ ಫ್ರಾನ್ಸ್ನ ದಸೋ ಕಂಪನಿಯ ಈ ರಫೇಲ್ ನಿರ್ಮಾತೃ ಕಂಪನಿಯ ಸಿಇಒ ಕೂಡ ಒಂದೇ ಒಂದು ಹೋಗಿದೆ, ಅದು ತುಂಬಾ ಎತ್ತರದಲ್ಲಿ 12 ಕಿಲೋಮೀಟರ್ ಎತ್ತರದಲ್ಲಿ ಅಭ್ಯಾಸ ನಡೆಸ್ತಾ ಇದ್ದಾಗ ಹೋಗಿದೆ ಅನ್ನೋ ರೀತಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮತ್ತೊಂದು ಕಡೆ ಚೀನಾ ರಫೇಲ್ ಜೆಟ್ಗಳ ವಿರುದ್ಧ ತನ್ನ ರಾಯಭಾರ ಕಚೇರಿಗಳ ಮೂಲಕ ಜಗತ್ತಿನಾದ್ಯಂತ ಸುಳ್ಳು ಸುದ್ದಿಯನ್ನ ಹರಡೋಕೆ ಕ್ಯಾಂಪೇನ್ ನಡೆಸ್ತಾ ಇದೆ. ಆಪರೇಷನ್ ಸಿಂಧೂರ್ ವೇಳೆ ರಫೇಲ್ ಜೆಟ್ ಚೆನ್ನಾಗಿ ಪ್ರದರ್ಶನ ಕೊಟ್ಟಿಲ್ಲ ಅಂತ ಬೇರೆ ರಾಷ್ಟ್ರಗಳಿಗೆ ಕಿವಿಯಲ್ಲಿ ಸುಳ್ಳು ಹರಡೋಕೆ ಚೀನಾ ಪ್ರಯತ್ನ ಪಡ್ತಿದೆ ಅಂತ ಹೇಳಿ ವರದಿಯಾಗಿತ್ತು. ಫ್ರಾನ್ಸ್ನವರೇ ಇದ್ರ ಬಗ್ಗೆ ಕಳವಳ ವ್ಯಕ್ತಪಡಿಸಿದ್ರು. ಇದಕ್ಕೀಗ ಚೀನಾದ ರಕ್ಷಣಾ ಇಲಾಖೆ ರಿಯಾಕ್ಟ್ ಮಾಡಿದೆ. ಈ ಆರೋಪವನ್ನ ತಳ್ಳಿ ಹಾಕಿದ್ದಾರೆ. ಸಂಪೂರ್ಣ ಸುಳ್ಳು ಮತ್ತು ಆಧಾರರಹಿತ, ಇವೆಲ್ಲ ಬರೀ ವದಂತಿ, ನಾವು ಆ ತರದ ಏನ್ ಕೆಲಸ ಮಾಡ್ತಾ ಇಲ್ಲ ಅಂತ ಹೇಳಿದೆ. ಪ್ರತ್ಯೇಕತೆಯ ಕೂಗು, ಡಿವೈಡ್ ಆಗಬೇಕು, ಪಾಕಿಸ್ತಾನ ಒಡೆದು ಹೋಗಬೇಕು ಅಂತ ಪಾಕಿಸ್ತಾನದ ಪ್ರತಿ ರಾಜ್ಯದಲ್ಲೂ ಸಮಸ್ಯೆ ಜಾಸ್ತಿ ಆಗ್ತಿರೋ ನಡುವೆನೆ ಈಗ ಅಪರಿಚಿತ ಬಂದೂಕುದಾರಿಗಳು 3 ಆಯಿಲ್ ಟ್ಯಾಂಕರ್ಗಳನ್ನ ಹೈಜಾಕ್ ಮಾಡಿ ತಗೊಂಡು ಹೋಗಿದ್ದಾರೆ. ಆ ವಾಹನದಲ್ಲಿದ್ದ 7 ಸಿಬ್ಬಂದಿಯನ್ನ ಕೂಡ ಅಪಹರಣ ಮಾಡಿದ್ದಾರೆ. ಪ್ರತ್ಯೇಕ ಪಶ್ತೂನಿಸ್ತಾನಕ್ಕಾಗಿ ಹೋರಾಟ ಭುಗಿಲೆದ್ದಿರೋ ಖೈಬರ್ ಪಖ್ತೂನ್ಖ್ವಾ ಪ್ರಾಂತ್ಯದಲ್ಲಿ ಈ ಘಟನೆಯಾಗಿದೆ. ಅಲ್ಲಿನ ನಾರ್ತ್ ವಜಿರಿಸ್ತಾನದಿಂದ ಬರ್ತಾ ಇದ್ದಾಗ 3 ಆಯಿಲ್ ಟ್ಯಾಂಕರ್ಗಳನ್ನ ತಡೆದು ಅವುಗಳನ್ನ ವಶಕ್ಕೆ ಪಡೆಯಲಾಗಿದೆ. ಸದ್ಯ ದಾಳಿಯ ಹೊಣೆಯನ್ನ ಯಾವುದೇ ವ್ಯಕ್ತಿ ಅಥವಾ ಸಂಘಟನೆ ಹೊತ್ಕೊಂಡಿಲ್ಲ. ಅಲ್ಲಿನ ಅಧಿಕಾರಿಗಳು ತನಿಖೆ ನಡೆಸ್ತಾ ಇದ್ದೀವಿ ಅಂತ ಹೇಳ್ಕೊಂಡಿದ್ದಾರೆ. ಏನು ಇದೇ ಖೈಬರ್ ಪಖ್ತೂನ್ಖ್ವಾದಲ್ಲಿ ಟಿಟಿಪಿ ಅಂದ್ರೆ ಪಾಕ್ನ ತಾಲಿಬಾನ್ ಘಟಕದ ಅಬ್ಬರ ಮುಂದುವರೆದಿದೆ. ಇದೀಗ 3 ಪಾಕ್ ಪ್ಯಾರಾಮಿಲಿಟರಿ ಸೈನಿಕರನ್ನ ಟಿಟಿಪಿ ಮುಗಿಸಿದೆ. 2 ದಿನಗಳ ಹಿಂದಷ್ಟೇ ಟಿಟಿಪಿ ಇವರನ್ನ ಅಪಹರಿಸಿತ್ತು, ಈಗ ಹತ್ಯೆ ಮಾಡಿದೆ. ಪಾಕ್ ನಂತರ ಅಮೆರಿಕದ ಮಿತ್ರ ಇಸ್ರೇಲ್ ಕೂಡ ಅಮೆರಿಕ ಅಧ್ಯಕ್ಷ ಟ್ರಂಪ್ ರನ್ನ ನೊಬೆಲ್ ಶಾಂತಿ ಪ್ರಶಸ್ತಿಗೆ ನಾಮಿನೇಟ್ ಮಾಡಿದೆ. ಸದ್ಯ ಅಮೆರಿಕ ಪ್ರವಾಸದಲ್ಲಿರೋ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ವೈಟ್ ಹೌಸ್ ಮೀಟಿಂಗ್ ನಲ್ಲಿ ಟ್ರಂಪ್ ರನ್ನ ನೊಬೆಲ್ ಶಾಂತಿ ಪುರಸ್ಕಾರಕ್ಕೆ ನಾಮನಿರ್ದೇಶನ ಮಾಡಿ ಪತ್ರವನ್ನ ಕೊಟ್ಟಿದ್ದಾರೆ. ಈ ವೇಳೆ ಮಾತನಾಡಿದ ನೆತನ್ಯಾಹು, ಮಿಸ್ಟರ್ ಪ್ರೆಸಿಡೆಂಟ್, ನೊಬೆಲ್ ಸಮಿತಿಗೆ ಕಳಿಸಿದ ಪತ್ರವನ್ನ ನಿಮಗೆ ತೋರಿಸೋಕೆ ಬಯಸ್ತೀನಿ. ನಾನು ನಿಮ್ಮನ್ನ ನೊಬೆಲ್ ಶಾಂತಿ ಪ್ರಶಸ್ತಿಗೆ ನಾಮಿನೇಟ್ ಮಾಡ್ತಾ ಇದ್ದೀನಿ, ನೀವಿದಕ್ಕೆ ನಿಜವಾಗ್ಲೂ ಅರ್ಹರು ಅಂತ ಹೇಳಿದ್ದಾರೆ. ಇದಕ್ಕೆ ಟ್ರಂಪ್ ಪ್ರತಿಕ್ರಿಯಿಸಿ, ಇದು ನಿಮ್ಮಿಂದ ಬಂದಿರೋದು ತುಂಬಾನೇ ಅರ್ಥಪೂರ್ಣವಾಗಿದೆ, ಥ್ಯಾಂಕ್ ಯು ವೆರಿ ಮಚ್ ಅಂತ ಹೇಳಿದ್ದಾರೆ. ಟ್ರಂಪ್ ನೆತನ್ಯಾಹುಗೆ ಡಿನ್ನರ್ ಅನ್ನ ಕೂಡ ಅರೇಂಜ್ ಮಾಡಿದ್ರು. ಇದೇ ವೇಳೆ ಟ್ರಂಪ್ ನೆತನ್ಯಾಹು ಗಾಜಾ ಸಂಘರ್ಷದ ಕುರಿತು ಡಿಸ್ಕಸ್ ಮಾಡಿದ್ದಾರೆ. ಗಾಜಾದಲ್ಲಿರೋ ಪ್ಯಾಲೆಸ್ತೇನಿಗಳಿಗೆ ಉತ್ತಮ ಭವಿಷ್ಯವನ್ನ ಕಟ್ಕೊಡೋಕೆ ಅಮೆರಿಕ ಮತ್ತು ಇಸ್ರೇಲ್ ಪ್ರಯತ್ನಿಸ್ತಾ ಇದ್ದಾರೆ. ಹೀಗಾಗಿ ಗಾಜಾದಲ್ಲಿರೋ ಪ್ಯಾಲೆಸ್ತೇನಿಗಳನ್ನ ನೆರೆಯ ರಾಷ್ಟ್ರಗಳಿಗೆ ಸ್ಥಳಾಂತರಿಸೋಕೆ ಇಸ್ರೇಲ್ ಅಮೆರಿಕ ಕೆಲಸ ಮಾಡ್ತಾ ಇದ್ದಾವೆ ಅಂತ ಹೇಳಿದ್ದಾರೆ. ಭರ್ತಿ 3.5 ವರ್ಷಗಳಿಂದ ನಡೀತಾ ಇರೋ ರಷ್ಯಾ ಯುಕ್ರೇನ್ ಯುದ್ಧ ಭಯಾನಕ ಹಂತವನ್ನ ತಲುಪಿದೆ. ಪರಸ್ಪರ ದಾಳಿ ಪ್ರತಿದಾಳಿ ಜೋರಾಗಿವೆ. ಇದೀಗ ರಷ್ಯಾ ಸುಮಾರು 100ಕ್ಕೂ ಅಧಿಕ ಡ್ರೋನ್ಗಳನ್ನ ಯುಕ್ರೇನ್ ಮೇಲೆ ಹಾರಿಸಿದೆ. ಪರಿಣಾಮ ಕನಿಷ್ಠ 11 ಮಂದಿ ಮೃತಪಟ್ಟಿದ್ದಾರೆ. ಅಲ್ಲದೆ 80ಕ್ಕೂ ಅಧಿಕ ಜನ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಒಟ್ಟಾರೆ ಕಳೆದ 1 ವಾರದಲ್ಲಿ ರಷ್ಯಾ 1270 ಡ್ರೋನ್ ಮತ್ತು 39ಕ್ಕೂ ಅಧಿಕ ಮಿಸೈಲ್, 1000ಕ್ಕೂ ಅಧಿಕ ಗೈಡೆಡ್ ಸ್ಫೋಟಕಗಳ ಮೂಲಕ ದಾಳಿ ಇದೆಲ್ಲ ಮಾಡಿದೆ. ಹೀಗಾಗಿ ಈ ಯುದ್ಧ ಸದ್ಯಕ್ಕೆ ಮುಗಿಯೋ ಹಾಗೆ ಕಾಣಿಸ್ತಾ ಇಲ್ಲ. ಇದರ ನಡುವೆ ಇತ್ತ ಅಮೆರಿಕ ಅಧ್ಯಕ್ಷ ಟ್ರಂಪ್ ಕೂಡ ಯುಕ್ರೇನ್ ವಿಚಾರದಲ್ಲಿ ಮತ್ತೆ ಯೂ ಟರ್ನ್ ಹೊಡೆದಿದ್ದಾರೆ. ಮತ್ತೆ ನಾವು ಯುಕ್ರೇನ್ಗೆ ಶಸ್ತ್ರಾಸ್ತ್ರ ಸಪ್ಲೈ ಮಾಡ್ತೀವಿ ಅನ್ನೋ ಹೇಳಿಕೆ ಕೊಟ್ಟಿದ್ದಾರೆ. ಇತ್ತೀಚೆಗಷ್ಟೇ ಅಮೆರಿಕದ ಪೆಂಟಗನ್ ನಮ್ಮ ಹತ್ರ ಶಸ್ತ್ರಾಸ್ತ್ರ ಸ್ಟಾಕೇ ಇಲ್ಲ, ಯುಕ್ರೇನ್ಗೆ ಶಸ್ತ್ರಾಸ್ತ್ರ ಕೊಡಕ್ ಆಗಲ್ಲ ಅಂತ ಹೇಳಿತು. ಅದರ ಬೆನ್ನಲ್ಲೇ ಯುಕ್ರೇನ್ ಮೇಲೆ ರಷ್ಯಾ ಆಕ್ರಮಣ ಜೋರು ಮಾಡ್ತು. ಈಗ ಮತ್ತೆ ಟ್ರಂಪ್ ಯೂ ಟರ್ನ್ ಹೊಡೆದಿದ್ದಾರೆ. ಹೀಗಾಗಿ ರಷ್ಯಾ ಯುಕ್ರೇನ್ ಕದನ ಯಶಸ್ವಿಯಾಗಿ 4ನೇ ವರ್ಷ ಪೂರೈಸುವ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇವೆ. ಇನ್ನೊಂದ್ ಕಡೆ ರಷ್ಯಾದಲ್ಲಿ ಪುಟಿನ್ ಇಷ್ಟಪಡದ ವ್ಯಕ್ತಿಗಳು ಸಡನ್ ಆಗಿ ಸಾವನ್ನಪ್ಪೋದು ಮುಂದುವರೆದಿದೆ. ರಷ್ಯಾದ ಮಾಜಿ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ರೋಮಾನ್ ಸ್ಟಾರೋವೋಯಿಟ್ ಪ್ರಾಣ ಕಳ್ಕೊಂಡಿದ್ದಾರೆ. ಇತ್ತೀಚೆಗಷ್ಟೇ ರಷ್ಯಾ ಅಧ್ಯಕ್ಷ ಪುಟಿನ್ ಇವರನ್ನ ವಜಾಗೊಳಿಸಿದ್ರು. ಅದಾದ ಕೆಲವೇ ಗಂಟೆಗಳಲ್ಲಿ ಪ್ರಾಣ ಕಳ್ಕೊಂಡಿದ್ದಾರೆ. ಅವರ ಮೈ ಮೇಲೆ ಗುಂಡೇಟುಗಳಿದ್ದು ತಮ್ಮನ್ನ ತಾವೇ ಅವರು ಮುಗಿಸ್ಕೊಂಡಿರಬಹುದು ಅಂತ ಅಧಿಕಾರಿಗಳು ಶಂಕೆ ವ್ಯಕ್ತಪಡಿಸಿದ್ದಾರೆ. ಸದ್ಯ ತನಿಖೆ ನಡೀತಾ ಇದೆ. ಅಧ್ಯಕ್ಷ ಪುಟಿನ್ ಇವ್ರನ್ನ ವಜಾ ಮಾಡಿರೋದಕ್ಕೂ ಕೂಡ ಸ್ಪಷ್ಟ ಕಾರಣ ಇಲ್ಲ. ಆರಂಭದಲ್ಲಿ ಸುದ್ದಿ ಬಂತು ಹುದ್ದೆಯಿಂದ ವಜಾ ಅಂತ, ಈಗ ನೋಡಿದ್ರೆ ಜೀವನದಿಂದಲೇ ವಜಾ ಆಗಿದ್ದಾರೆ ಅವರು. ಏನಂತ ಗೊತ್ತಾಗ್ತಿಲ್ಲ ರಷ್ಯಾ ಪುಟಿನ್. ಕೆಂಪು ಸಮುದ್ರದಲ್ಲಿ ಸಾಗೋ ಹಡಗುಗಳಿಗೆ ಪುನಃ ಸಮಸ್ಯೆ ಎದುರಾಗ್ತಾ ಇದೆ. ಇದೀಗ ಲೈಬೀರಿಯಾ ಧ್ವಜ ಹೊಂದಿದ್ದ
ಸರಕು ಹಡಗಿನ ಮೇಲೆ ದಾಳಿಯಾಗಿದೆ. ಸುಯೆಜ್ ಕಾಲುವೆ ಕಡೆಗೆ ಹಡಗು ಸಾಗ್ತಿರುವಾಗ ಪುಟ್ಟ ದೋಣಿಯೊಂದರಲ್ಲಿ ಬಂದ ದುಷ್ಕರ್ಮಿಗಳು ದಾಳಿ ಮಾಡಿದ್ದಾರೆ. ದಾಳಿಯಿಂದ ಹಡಗಿನ ಇಂಜಿನ್ಗೆ ಡ್ಯಾಮೇಜ್ ಆಗಿದೆ. ಹಡಗು ಕಂಟ್ರೋಲ್ ಕಳ್ಕೊಂಡು ಚಲಿಸಿದೆ. ಹಾಗೆ ಹಡಗಿನಲ್ಲಿದ್ದ 2 ಭದ್ರತಾ ಸಿಬ್ಬಂದಿ ಗಾಯಗೊಂಡಿದ್ದಾರೆ, ಮತ್ತಿಬ್ಬರು ಕಾಣೆಯಾಗಿದ್ದಾರೆ ಅಂತ ಆಂಬ್ರೆ ಸಂಸ್ಥೆ ಹೇಳಿದೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇದೀಗ ಹೊಸದಾಗಿ 14 ರಾಷ್ಟ್ರಗಳಿಗೆ ಟ್ಯಾರಿಫ್ ಘೋಷಿಸಿದ್ದಾರೆ. ಈ ಸಂಬಂಧ ಎಲ್ಲಾ ರಾಷ್ಟ್ರಗಳಿಗೂ ಟ್ರಂಪ್ ಪತ್ರ ಕಳಿಸಿ ತಿಳಿಸಿದ್ದಾರೆ. ಈ ದೇಶಗಳು ಅಮೆರಿಕ ಜೊತೆಗೆ ಇದುವರೆಗೂ ಟ್ರೇಡ್ ಒಪ್ಪಂದ ಮಾಡಿಕೊಳ್ಳದ ಕಾರಣ ಈ ರೀತಿ ಮಾಡಲಾಗಿದೆ. ಆಗಸ್ಟ್ 1ರಿಂದಲೇ ಇದು ಜಾರಿಗೆ ಬರಲಿದೆ ಅಂತ ಹೇಳಿದ್ದಾರೆ. ಭಾರತ ಅಮೆರಿಕ ವ್ಯಾಪಾರ ಒಪ್ಪಂದದ ಬಗ್ಗೆ ಮಾತನಾಡಿರೋ ಟ್ರಂಪ್, ಭಾರತ ಜೊತೆ ವ್ಯಾಪಾರ ಒಪ್ಪಂದ ಫೈನಲ್ ಮಾಡೋಕೆ ನಾವು ಬಹಳ ಹತ್ತಿರದಲ್ಲಿದ್ದೀವಿ ಅಂತ ಹೇಳಿದ್ದಾರೆ. ಇದನ್ನ 1 ತಿಂಗಳಿಂದಲೂ ಹೇಳ್ತಿದ್ದಾರೆ. ಬಟ್ ಭಾರತ ಹಾರ್ಡ್ ಬಾರ್ಗೇನ್ ಮಾಡ್ತಾ ಇದೆ, ನೋಡ್ಬೇಕು ಏನಾಗುತ್ತೆ ಅಂತ. ಇನ್ನು ಟ್ರಂಪ್ರ ಈ ಟ್ಯಾರಿಫ್ 2.0ಗೆ ಸಂಬಂಧಪಟ್ಟಂತೆ ಮೇಜರ್ ಡೆವಲಪ್ಮೆಂಟ್ಗೆ ಸಂಬಂಧಪಟ್ಟಂತೆ ವಿಶೇಷ ವರದಿಯಲ್ಲಿ ನಾವು ಮಾಹಿತಿಯನ್ನ ಕೊಡ್ತಾ ಇದ್ದೀವಿ. ಅದನ್ನ ನೀವು ಮಿಸ್ ಮಾಡದೆ ಚೆಕ್ ಮಾಡಿ ಸ್ನೇಹಿತರ ಮಸ್ತ್ ಮಗ ಚಾನಲ್ನಲ್ಲಿ. ಇನ್ನು ಅಮೆರಿಕ ಅಧ್ಯಕ್ಷ ಟ್ರಂಪ್ ಅಮೆರಿಕ ವಿರೋಧಿ ಬ್ರಿಕ್ಸ್ ನೀತಿಗಳಿಗೆ ಬೆಂಬಲ ಕೊಡೋ ರಾಷ್ಟ್ರಗಳ ಮೇಲೆ ಹೆಚ್ಚುವರಿ 10% ಟ್ಯಾರಿಫ್ ಹೇರ್ತೀನಿ ಅಂತ ಧಮಕಿ ಹಾಕಿದ್ರು. ಇದಕ್ಕೀಗ ಬ್ರೆಜಿಲ್ ಅಧ್ಯಕ್ಷ ಲುಲಾ ಡಾ ಸಿಲ್ವಾ ರಿಯಾಕ್ಟ್ ಮಾಡಿದ್ದಾರೆ. ಜಗತ್ತೀಗ ಬದಲಾಗಿದೆ. ಜಗತ್ತಿಗೆ ಎಂಪರರ್ ಅಂದ್ರೆ ಚಕ್ರವರ್ತಿ ಬೇಕಾಗಿಲ್ಲ. ಪರ್ಯಾಯ ಮತ್ತು ನ್ಯಾಯಯುತವಾದ ಜಾಗತಿಕ ಎಕನಾಮಿಕ್ ಸಿಸ್ಟಮ್ ರಚಿಸೋಕೆ ಬಯಸೋ ರಾಷ್ಟ್ರಗಳು ಬ್ರಿಕ್ಸ್ ನಲ್ಲಿವೆ. ಬಹುಶಃ ಅದಕ್ಕಾಗಿನೇ ಕೆಲವರಿಗೆ ಬ್ರಿಕ್ಸ್ ಕೂಟ ಕಂಡ್ರೆ ಆಗಲ್ವೇನೋ ಅಂತ ಟ್ರಂಪ್ಗೆ ಕಾಲೆಳೆದಿದ್ದಾರೆ. ಮತ್ತೊಂದು ಕಡೆ ಇರಾನ್ ಅಧ್ಯಕ್ಷ ಮಸೂದ್ ಪೆಜೆಶ್ಕಿಯಾನ್ ಹೇಳಿಕೆ ಕೊಟ್ಟಿದ್ದಾರೆ. 12 ದಿನಗಳ ಇಸ್ರೇಲ್ ಇರಾನ್ ಸಂಘರ್ಷದಲ್ಲಿ ನನ್ನನ್ನ ಹತ್ಯೆ ಮಾಡೋಕೆ ಇಸ್ರೇಲ್ ಪ್ರಯತ್ನ ಪಟ್ಟಿತ್ತು ಅಂತ ಹೇಳ್ಕೊಂಡಿದ್ದಾರೆ. ಮತ್ತೊಂದು ಕಡೆ ಇದೇ ವೇಳೆ ಅಮೆರಿಕದೊಂದಿಗೆ ಮಾತುಕತೆ ನಡೆಸೋಕು ಇಂಟ್ರೆಸ್ಟ್ ತೋರಿಸಿದ್ದಾರೆ. ಅಮೆರಿಕದೊಂದಿಗಿನ ಭಿನ್ನಾಭಿಪ್ರಾಯಗಳನ್ನ ಮಾತುಕತೆ ಮೂಲಕ ಪರಿಹಾರ ಮಾಡಿಕೊಳ್ಳಬಹುದು ಅಂತ ನಾನು ನಂಬ್ತೀನಿ. ಮಾತುಕತೆ ಮೂಲಕ ಎಲ್ಲ ಸಮಸ್ಯೆಗಳು ಬಗೆಹರಿತವೆ ಅಂತ ಹೇಳಿ ಶಾಂತಿಯ ಮಂತ್ರವನ್ನ ಹಾಡಿದ್ದಾರೆ ಮಸೂದ್ ಪೆಜೆಶ್ಕಿಯಾನ್. ಮತ್ತೊಂದು ಕಡೆ ಟ್ರಂಪ್ ಏನ್ ಹೇಳಿದ್ದಾರೆ ಅಂದ್ರೆ, ಸರಿಯಾದ ಟೈಮ್ ನೋಡಿಕೊಂಡು ಇರಾನ್ ಮೇಲಿನ ಸ್ಯಾಂಕ್ಷನ್ಸ್ ತೆಗಿಯೋಕು ನಮಗೆ ಮನಸ್ಸಿದೆ. ಈಗ ಸಿರಿಯಾಗಿ ತೆಗ್ದಿಲ್ವಾ, ಇರಾನ್ಗೊಂದು ಚಾನ್ಸ್ ಕೊಡಕ್ ನಮಗೂ ಮನಸ್ಸಿದೆ. ಇರಾನ್ ಮತ್ತೊಮ್ಮೆ ರಿಕವರ್ ಆಗಿ ಅದರ ಆರ್ಥಿಕತೆಯ ಮರುನಿರ್ಮಾಣಕ್ಕೆ ಅವಕಾಶ ಕೊಡ್ತೀವಿ. ಇರಾನ್ ಈ ಅವಕಾಶವನ್ನ ಸರಿಯಾಗಿ ಬಳಸ್ಕೊಳ್ಬೇಕು ಅಷ್ಟೇ ಅಂತ ಟ್ರಂಪ್ ಹೇಳಿಕೆ ಕೊಟ್ಟಿದ್ದಾರೆ. ನಾಪತ್ತೆಯಾಗಿದ್ದ ಚೀನಾ ಅಧ್ಯಕ್ಷ ಶಿ ಜಿನ್ಪಿಂಗ್ ಬಹಳ ದಿನಗಳ ಬಳಿಕ ಮತ್ತೆ ಕಾಣಿಸಿಕೊಂಡಿದ್ದಾರೆ. ಚೀನಾದ ಯಾಂಗ್ವಾನ್ ನಗರದಲ್ಲಿ ಜಪಾನ್ ವಿರುದ್ಧದ ಯುದ್ಧದಲ್ಲಿ ಮಡಿದ ಚೀನಾ ಯೋಧರಿಗೆ ಶಿ ಜಿನ್ಪಿಂಗ್ ಶ್ರದ್ಧಾಂಜಲಿ ಸಲ್ಲಿಸಿದ್ದಾರೆ. ಈ ಮೂಲಕ ಅಧಿಕಾರ ಹಸ್ತಾಂತರ ಸೇರಿದ ಹಾಗೆ ಎಲ್ಲ ವದಂತಿಗಳಿಗೆ ಜಿನ್ಪಿಂಗ್ ಫುಲ್ ಸ್ಟಾಪ್ ಇಡೋಕೆ ಪ್ರಯತ್ನ ಪಟ್ಟಿದ್ದಾರೆ. ಅಮೆರಿಕದ ಟೆಕ್ಸಸ್ನಲ್ಲಿ ಉಂಟಾದ ಭೀಕರ ಪ್ರವಾಹ ಇನ್ನೂ ಸಾವಿನ ಸಂಖ್ಯೆ ಜಾಸ್ತಿ ಮಾಡ್ತಾನೆ ಹೋಗ್ತಾ ಇದೆ. 104ಕ್ಕೆ ಏರಿಕೆಯಾಗಿದೆ. ಕಾಣೆಯಾದವರಿಗಾಗಿ ರಕ್ಷಣಾ ಮತ್ತು ಶೋಧ ಕಾರ್ಯಾಚರಣೆ ಕೂಡ ಮುಂದುವರೆದಿದೆ. ಅಮೆರಿಕ ಸಿರಿಯಾ ವಿಚಾರದಲ್ಲಿ ಮತ್ತೊಂದು ಹೆಜ್ಜೆ ಇಟ್ಟಿದೆ. HTS ಉಗ್ರ ಸಂಘಟನೆಗಿಂತ ಜಾಗತಿಕ ಉಗ್ರ ಸಂಘಟನೆಯನ್ನು ಹಣೆಪಟ್ಟಿಯನ್ನ ತೆಗೆದುಹಾಕಿದೆ. ಸದ್ಯ ಸಿರಿಯಾವನ್ನ ಲೀಡ್ ಮಾಡ್ತಿರುವ ಅಹಮದ್ ಅಲ್ ಶರಾ ಕೂಡ ಈ ಹಿಂದೆ ಇದೇ ಸಂಘಟನೆಯಲ್ಲಿದ್ದ ಮನುಷ್ಯ. ಈ ಸಂಘಟನೆ ಹಿಂದೆ ಜಾಗತಿಕ ಉಗ್ರ ಸಂಘಟನೆ AQ-ನೊಂದಿಗೆ ಲಿಂಕ್ ಹೊಂದಿತ್ತು ಅಂತ 2018ರಲ್ಲಿ ಅಮೆರಿಕ ಇದನ್ನ ಜಾಗತಿಕ ಉಗ್ರ ಸಂಘಟನೆ ಅಂತ ಘೋಷಿಸಿತ್ತು. ಈಗ ಈ ನಿರ್ಧಾರ ಮಾಡಿದೆ. ಇನ್ನು ಇತ್ತೀಚೆಗಷ್ಟೇ ಅಮೆರಿಕ ಸಿರಿಯಾ ಮೇಲಿದ್ದ ನಿರ್ಬಂಧವನ್ನ ಕೂಡ ತೆಗೆದುಹಾಕಿತ್ತು. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.